ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವಾಗ ನಾನು ನಿಮಗೆ ಮೊಟ್ಟೆ ಕರಿ ಮಾಡೋದು ಹೇಳ್ಕೊಡ್ತೀನಿ. ಬೇಯಿಸಿದ ಮೊಟ್ಟೆ ತೊಗೊಂಡಿದ್ದೀನಿ 6. ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರು 3 ಚಮಚ, ಧನಿಯಾ ಪೌಡ್ರು 3 ಚಮಚ, ಬೆಳ್ಳುಳ್ಳಿ 1, ಶುಂಠಿ 1 ಅರ್ಧ, ಮೆಣಸು, ಚಕ್ಕೆ, ಲವಂಗ, 1 ಹೋಳು ತೆಂಗಿನಕಾಯಿ ತುರ್ಕೊಂಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ, ಕಸ್ತೂರಿ ಮೇಥಿ ಸ್ವಲ್ಪ, 2 ಟೊಮೊಟೊ ಹೆಚ್ಕೊಂಡು ತೊಗೊಂಡಿದ್ದೀನಿ, 3 ಈರುಳ್ಳಿ ಹೆಚ್ಕೊಂಡು ತೊಗೊಂಡಿದ್ದೀನಿ, ಅರಿಶಿನದ ಪುಡಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಸಾಲ್ಟ್ ಹಾಕೋಣ. ಮತ್ತು ನಾವು ಇಟ್ಕೊಂಡಿದ್ದನ್ನ ಮೊಟ್ಟೆಗಳು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಮತ್ತು ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಕಸ್ತೂರಿ ಮೇಥಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ತಾ ಬರಬೇಕು. ರೋಸ್ಟ್ ಆಗಬೇಕು ಈರುಳ್ಳಿ. ನಂತರ ಟೊಮೊಟೊ, ಅದು ಚೆನ್ನಾಗಿ ಬಾಡ್ತಾ ಬರಬೇಕು. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಧನಿಯಾ ಪುಡಿ 2ರಿಂದ 3 ಚಮಚ ಹಾಕ್ಕೊಳ್ಳಿ. ನಂತರ ಚಿಲ್ಲಿ ಪೌಡ್ರು 3 ಚಮಚ ಹಾಕ್ಕೊಳ್ಳಿ. ಮಸಾಲೆಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಆಯಿಲಲ್ಲಿ ಫ್ರೈ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ನಂತರ ಅದಕ್ಕೆ 1 ಕಪ್ಪಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕುದಿಯೋಕೆ ಇಡೋಣ. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ, ಮೆಣಸು, ಚಕ್ಕೆ, ಲವಂಗ ಇಟ್ಕೊಂಡಿದ್ನಲ್ಲ ಅದೆಲ್ಲ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಪೇಸ್ಟ್ ಆಗಿದೆ. ಈ ರುಬ್ಬಿದ ಮಿಶ್ರಣನ ಸೇರಿಸೋದು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕುದಿ ಬಂದಿದೆ. ಕೊನೆಯಲ್ಲಿ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟಾಗಿ ಬೇಯಬೇಕು. ನಂತರ ಮೊದಲೇ ರೋಸ್ಟ್ ಮಾಡ್ಕೊಂಡಿರೋ ಮೊಟ್ಟೆಗಳನ್ನೆಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದೊಂದು 4 ಜನ 5 ಜನ ಊಟ ಮಾಡ್ಬೋದು ಫ್ರೆಂಡ್ಸ್. ಚಪಾತಿ ಜೊತೆ, ದೋಸೆ ಜೊತೆ, ರೈಸ್ ಜೊತೆ, ಎಲ್ಲಾದ್ರ ಜೊತೆನೂ ಕರಿ ರೆಡಿಯಾಗಿರುತ್ತೆ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಾಂಬಿನೇಷನ್ ಆಗಿ. ನೋಡಿ ಕರಿ ರೆಡಿಯಾಗಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.